ರಾಮಚಂದ್ರ, ವಿಶ್ರಾಂತಿ ತೆಗೆದುಕೊಂಡಿರ? ದಣಿವು ನಿವಾರಣೆ ಆಯಿತೆ? ಎಲ್ಲ ಆಯಿತು, ನಿಶ್ಚಿಂತೆಯಿಂದಿರು. ಆಸೀನರಾಗಿ. ರಾಮಚಂದ್ರ, ನಾನು ನಿನ್ನೊಡನೆ ಒಂದು ವಿಷಯವನ್ನು ಮಾತಾಡಬೇಕಿದೆ. ಏನು ಹೇಳು ಸುಗ್ರೀವ, ಸಂಕೋಚ ಬೇಡ. ರಾಮಚಂದ್ರ, ವಾಲಿಯ ಸಂಹಾರವಾಗದೆ ನಾವು ಸೀತಾನ್ವೇಷಣೆಗೆ ಹೊರಡುವುದು ಕಷ್ಟವಾಗುತ್ತದೆ. ಏಕೆಂದರೆ ನಾನು ಈ ಪರ್ವತದಿಂದ ಹೊರಬಂದರೆ ವಾಲಿಯು ನನ್ನನ್ನು ಕೊಂದು ಬಿಡುತ್ತಾನೆ. ವಾಲಿಯ ಭಯ ನಿವಾರಣೆಯಾಗದೆ ನಾನು ನನ್ನ ವಾನರ ಸೈನ್ಯವನ್ನು ನಿನ್ನ ಕಾರ್ಯಕ್ಕೆ ನಿಯೋಜಿಸಲು ಸಾಧ್ಯವಾಗುವುದಿಲ್ಲ. ನನ್ನ ಮಾತಿನ ಮೇಲೆ ನಿನಗೆ ಸಂದೇಹವೇ ಮಿತ್ರ? ವಾಲಿಯನ್ನು ಸಂಹರಿಸುವುದಾಗಿ ನಾನು ಕೊಟ್ಟ ಮಾತನ್ನು ಸತ್ಯವೆಂದೇ ತಿಳಿ. ಏಕೆಂದರೆ ನಾನು ಹಿಂದೆ ಎಂದು ಸುಳ್ಳು ಹೇಳಿದವನಲ್ಲ, ಮುಂದೆಯೂ ಹೇಳುವುದಿಲ್ಲ. ನಾನು ಸತ್ಯದ ಮೇಲೆ ಆಣೆ ಇಟ್ಟು ನಿನಗೆ ಮಾತನ್ನು ಕೊಡುತ್ತಿದ್ದೇನೆ. ಸುಗ್ರೀವ ಮಹಾರಾಜ, ಸತ್ಯ ನಿಷ್ಠಾವಂತನಾದ ಶ್ರೀರಾಮನ ಮಾತಿನ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ. ನಿನಗೇಕೆ ಈ ಸಂದೇಹ ಬಂತು? ನನಗೂ ನಂಬಿಕೆ ಇದೆ ಹನುಮಂತ. ಆದರೆ ರಾಮಚಂದ್ರನು ಆಡಿದ ಮಾತು, ಕೊಟ್ಟ ಭರವಸೆಗಳು ಕಾರ್ಯರೂಪಕ್ಕೆ ಬರಬೇಕಲ್ಲವೇ? ಏಕೆಂದರೆ ವಾಲಿಯು ಅಂತಿಂತ ವೀರನಲ್ಲ, ಮಹಾ ಸಾಮರ್ಥ್ಯಶಾಲಿ. ನಾನು ಕೊಟ್ಟ ಮಾತು ಕಾರ್ಯಗತವಾಗುತ್ತದೆ ಮಿತ್ರ. ನಿನ್ನ ಮನೋಭೀಷ್ಟ ಖಂಡಿತ ಈಡೇರುತ್ತದೆ. ಆದರೆ ಅದಕ್ಕೆ ಮೊದಲು ನಿನಗೂ ನಿನ್ನ ಸೋದರ ವಾಲಿಗೂ ಉಂಟಾದ ವೈರತ್ವದ ಕಾರಣವನ್ನು ನನಗೆ ಹೇಳು. ಆ ನಂತರ ನಿಮ್ಮಿಬ್ಬರ ಬಲಾಬಲಗಳನ್ನು ತೂಗಿ ನೋಡಿ ನಿನ್ನ ಕಾರ್ಯ ಸಾಧನೆಯ ಉಪಾಯವನ್ನು ಯೋಚಿಸುತ್ತೇನೆ. ತಿಳಿಸುತ್ತೇನೆ ರಾಮಚಂದ್ರ, ಸವಿಸ್ತಾರವಾಗಿ ತಿಳಿಸುತ್ತೇನೆ. ಹಿಂದೆ ಒಂದು ಸಲ ಮಹಿಷ ರೂಪದ ದುಂದುಬಿ ಎಂಬ ಹೆಸರಿನ ರಾಕ್ಷಸನನ್ನು ವಾಲಿಯು ಒಟ್ಟಿಸಿಕೊಂಡು ಹೋದ. ನಾನು ಜೊತೆಯಲ್ಲಿಯೇ ಇದ್ದೆ. ವಾಲಿಗೆ ಹೆದರಿ ಆ ದುಂದುಬಿಯು ಮಲೆಯ ಪರ್ವತದ ಗುಹೆಯೊಳಗೆ ಹೊಕ್ಕ. ಆಗ ಸುಗ್ರೀವ, ನೀನು ಈ ಗುಹೆ ಬಳಿ ಕಾದಿರು. ನಾನು ಒಳಗೆ ಹೋಗಿ ಆ ದುರ ರಾಕ್ಷಸನ್ನು ಕೊಂದು ಬರುತ್ತೇನೆ. ನಾನು ಬರೋವರೆಗೂ ನೀನು ಕದಲದಿರು. ನಿನ್ನ ಆಜ್ಞೆಯಂತೆ ಆಗಲಿ ಸೋದರ. ನಾನು ವಾಲಿಗಾಗಿ ದೀರ್ಘಕಾಲ ಕಾಯುತ್ತಾ ಗುಹೆಯ ಬಾಗಿಲಲ್ಲೇ ನಿಂತೆ. ಆದರೆ ವಾಲಿಯು ಬರಲಿಲ್ಲ. ಬಲವಂತನಾದ ರಾಕ್ಷಸನು ವಾಲಿಗೆ ಏನಾದರೂ ಮಾಡಿರಬಹುದೆಂದು ಚಿಂತೆಯಾಯಿತು. ಅದಕ್ಕೆ ತಕ್ಕಂತೆ ಗುಹೆಯ ಬಾಗಿಲಿನಿಂದ ರಕ್ತವು ಪ್ರವಾಹದಂತೆ ಹರಿದು ಬಂತು. ಆ ರಕ್ಕಸ ನನ್ನ ಸೋದರ ವಾಲಿಯನ್ನು ಕೊಂದು ಬಿಟ್ಟಿರಬೇಕು. ಇದು ನನ್ನ ಸೋದರ ವಾಲಿಯದ ರಕ್ತ ಇರಬೇಕು. ಇಲ್ಲದಿದ್ದಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿಯು ಈ ವೇಳೆಗೆ ಹೊರಗೆ ಬರುತ್ತಿದ್ದ. ಅಯ್ಯೋ, ಮಹಾವೀರನಾದ ವಾಲಿಯು ರಕ್ಕಸನಿಂದ ಹತನಾದನು. ಈ ವಿಷಯವನ್ನು ತಾರಿಗೆ ಹೇಗೆ ಹೇಳಲಿ?
ಹನುಮಂತಾದಿ ಸಚಿವರುಗಳಿಗೆ, ವಾನರ ಪ್ರಜೆಗಳಿಗೆ ಈ ಅನರ್ಥವನ್ನು ಹೇಗೆ ಹೇಳಲಿ? ನಾನೇನು ಮಾಡಲಿ? ಈಗ ನಾನೇನು ಮಾಡಲಿ? ಒಂದು ವೇಳೆ ಆ ದುಂದುಬಿಯು ಹೊರ ಬಂದರೆ ವಾಲಿಯಂತೆಯೇ ನನ್ನನ್ನು ಕೊಂದು ಬಿಡುತ್ತಾನೆ. ಹೊರಗೆ ಬರಬಾರದು, ಅವನು ಹೊರಗೆ ಬರಬಾರದು. ನಾನಿನ್ನು ಇಲ್ಲಿರಬಾರದು. ಸೀತೆ, ನಾನು ಬಂದರೂ ಗಮನಿಸದೆ ನಾಟಕ ಮಾಡುತ್ತಿರುವೆಯಾ? ಮುಗ್ಧ ಹೆಂಗಸನ್ನು ವಂಚಿಸಲು ಕಪಟ ನಾಟಕ ಮಾಡುವ ಕುತಂತ್ರ ನಿನ್ನದು, ನನ್ನದಲ್ಲ. ಸನ್ಯಾಸಿ ವೇಷದಲ್ಲಿ ಪಂಚವಟಿಗೆ ಬಂದು ನನ್ನನ್ನು ಅಪಹರಿಸಿದ ನೀಚ ನಿನ್ನನ್ನು ನಾನು ಏಕೆ ಗಮನಿಸಲಿ? ನನ್ನ ಗಮನ, ಧ್ಯಾನ ಸದಾ ನನ್ನ ಸ್ವಾಮಿಯನ್ನು ಕುರಿತು ಮಾತ್ರ. ಎಡೆ ಬಿಡದೆ ನಿನ್ನ ಸ್ವಾಮಿಯನ್ನು ಧ್ಯಾನಿಸುತ್ತಿರುವೆಯಾ? ಧ್ಯಾನಿಸು, ಧ್ಯಾನಿಸು. ಆ ನರಮಾನವ ಎಂದಿಗೂ ಈ ಲಂಕೆಗೆ ಬರಲಾರ. ಒಂದು ವೇಳೆ ಬಂದರೆ ಮಹಾದ್ವಾರದಲ್ಲಿರುವ ಲಂಕಿಣಿ ಒಂದೇ ತುತ್ತಿಗೆ ನುಂಗಿ ಬಿಡುತ್ತಾಳೆ. ಬೇಡದ ವಿಷಯವನ್ನು ಚಿಂತಿಸುತ್ತಾ ನಿನ್ನ ತಾರುಣ್ಯವನ್ನು, ಸೌಂದರ್ಯವನ್ನು ವೃಥಾ ಏಕೆ ನಷ್ಟ ಮಾಡಿಕೊಳ್ಳುತ್ತಿರುವ ಸುಂದರಿ? ನೀನು ಅಷ್ಟೇ. ಆಕಾಶದ ನಕ್ಷತ್ರಕ್ಕೆ ಕೈಚಾಚಿ ಅದು ಸಿಕ್ಕೇ ಸಿಗುವುದೆಂಬ ವ್ಯರ್ಥ ಪ್ರಯತ್ನವನ್ನು ಬಿಟ್ಟು ಬಿಡು. ಅಂದರೆ ಈ ರಾವಣನ ಪ್ರಯತ್ನ ವ್ಯರ್ಥವಾಗುವುದೆನ್ನುವೆಯ? ಎಲ್ಲವೋ ನೀಚ, ನೀನು ಬಾವಿಯೊಳಗಿನ ಕಪ್ಪೆ ಅಷ್ಟೇ. ನಿನ್ನ ಲೋಕ, ನಿನ್ನ ಪರಾಕ್ರಮವೇ ಮಹಾಪರಾಕ್ರಮವೆಂದು ಉಬ್ಬಿ ಹೋಗಬೇಡ. ನನ್ನ ರಾಮನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮ ಸೂರ್ಯನ ಮುಂದಿನ ಸಣ್ಣ ಹಣತೆಯಂತೆ. ಸಾಕು ಸಾಕು, ನಿನ್ನ ರಾಮಸ್ಮರಣೆ ಸಾಕು. ಅವನು ಇಲ್ಲಿಗೆ ಬರುವುದು ಸಾಧ್ಯವಿಲ್ಲ. ಒಂದು ವೇಳೆ ಬಂದರೂ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಬ್ರಹ್ಮದೇವನಿಂದ ಅಜೇಯನೆಂದು ವರ ಪಡೆದಿರುವ ಏ ದಶಕಂಠನನ್ನು ಗೆಲ್ಲಲು ಮೂರು ಲೋಕಗಳಲ್ಲಿಯೂ ಯಾರಿಂದಲೂ ಸಾಧ್ಯವಿಲ್ಲ. ಇರಲಿ ಇರಲಿ, ನಿನ್ನ ಅವಧಿ ಮುಗಿಯಲಿ. ನಿನ್ನನ್ನು ಹೇಗೆ ದಾರಿಗೆ ತರಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನಾನು ಕಿಷ್ಕಿಂದಿಗೆ ಮರಳಿ ಬಂದೆ. ನಡೆದ ಸಂಗತಿಯನ್ನು ಎಲ್ಲರಿಗೂ ವಿವರಿಸಿದೆ. ಎಲ್ಲರ ದುಃಖದಲ್ಲಿ ನಾನು ಭಾಗಿಯಾದೆ. ಕೆಲವು ದಿನಗಳ ನಂತರ ಎಲ್ಲರೂ ಸಮಾಲೋಚನೆ ನಡೆಸಿ ವಾಲಿಯ ಸ್ಥಾನದಲ್ಲಿ ನನ್ನನ್ನು ಕಿಷ್ಕಿಂದೆ ರಾಜನನ್ನಾಗಿ ಪಟ್ಟ ಕಟ್ಟಿದರು. ನಾನು ನಮ್ಮ ಕುಲಧರ್ಮದಂತೆ ರುಮೆ ಮತ್ತು ತಾರೆಯರೊಡನೆ ಅರಮನೆಯಲ್ಲಿ ವಾಸ ಮಾಡತೊಡಗಿದೆ. ಸತ್ತು ಹೋಗಿದ್ದನೆಂದು ತಿಳಿದಿದ್ದ ವಾಲಿಯು ಸತ್ತಿರಲಿಲ್ಲ. ಹೌದೇ? ಮುಂದೇನಾಯ್ತು ಸುಗ್ರೀವ? ಕೆಲವು ದಿನಗಳ ನಂತರ ವಾಲಿ ಮರಳಿ ಕಿಷ್ಕಿಂದೆಗೆ ಬಂದ. ಹಾಗಾದರೆ ಗುಹೆಯಿಂದ ಹೊರಬಂದ ರಕ್ತ? ಅದು ದುಂದುಬಿ ರಾಕ್ಷಸನದು. ವಾಲಿಯೇ ಅವನನ್ನು ಕೊಂದಿದ್ದನಂತೆ. ವಾಲಿಯು ಹೊರಬರುವ ವೇಳೆಗೆ ನಾನು ಗುಹೆಯ ಬಾಗಿಲನ್ನು ಮುಚ್ಚಿ
ಬಂದು ಬಿಟ್ಟಿದ್ದೆ. ವಾಲಿಯು ಗುಹೆಯ ಬಾಗಿಲನ್ನು ಭೇದಿಸಿ ಹೊರಬರಬೇಕಾಯಿತು. ನೀನೇ ಅವನು ಸಾಯಲಿ ಎಂದು ಗುಹೆಯ ಬಾಯನ್ನು ಮುಚ್ಚಿದೆ ಎಂದು ವಾಲಿ ತಪ್ಪು ತಿಳಿದುಕೊಂಡನಲ್ಲವೇ? ಹೌದು ರಾಮಚಂದ್ರ. ನೀನು ವಾಸ್ತವ ಸಂಗತಿಯನ್ನು ವಾಲಿಗೆ ವಿವರಿಸಲಿಲ್ಲವೇ? ಎಲ್ಲವನ್ನು ವಿವರಿಸಿದೆ. ರಾಜ್ಯವನ್ನು ಮತ್ತೆ ಅವನಿಗೆ ಸಮರ್ಪಿಸಿದೆ. ಆದರೆ ಅವನಿಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ. ನನ್ನನ್ನು ಸಾಯಿಸಲೇಬೇಕೆಂದು ನಿಶ್ಚಯಿಸಿ ನನ್ನನ್ನು ಬೆನ್ನಟ್ಟಿದ. ನಾನು ಜೀವ ಭಯದಿಂದ ಸಿಕ್ಕಿದ ಕಡೆ ಓಡತೊಡಗಿದೆ. 4 ದಿಕ್ಕುಗಳಲ್ಲಿಯೂ ವಾಲಿಯ ಭಯದಿಂದ ನನಗೆ ರಕ್ಷಣೆ ಕೊಡಲು ಯಾರೂ ಮುಂದೆ ಬರಲಿಲ್ಲ. ವಾಲಿ ಈ ಸ್ಥಳಕ್ಕೆ ಬರಲಿಲ್ಲವೇ? ಈ ಋಷಿಮುಖ ಪರ್ವತದ ಋಷಿಮಂಡಲದಲ್ಲಿ ಮತಂಗ ಮಹರ್ಷಿಗಳು ವಾಲಿ ಏನಾದರೂ ಈ ಪ್ರದೇಶಕ್ಕೆ ಪ್ರವೇಶ ಮಾಡಿದ್ದೇ ಆದರೆ ಅವನ ತಲೆ ಸಿಡಿದು 1000 ಹೋಳಾಗುವಂತೆ ಶಾಪ ಕೊಟ್ಟಿದ್ದರು. ಹನುಮಂತನು ಈ ವಿಷಯವನ್ನು ತಿಳಿಸಿದ ಮೇಲೆ ನಾನು ಇಲ್ಲಿಯೇ ಆಶ್ರಯ ಪಡೆದುಕೊಂಡಿದ್ದೇನೆ. ಇಲ್ಲಿದ್ದರೂ ನಮಗೆ ವಾಲಿಯ ಭಯ ನಿವಾರಣೆ ಆಗಲಿಲ್ಲ ರಾಮಚಂದ್ರ. ಚಿಂತಿಸಬೇಡ ಮಿತ್ರ, ವಾಲಿಯ ಭಯವನ್ನು ನಾನು ನಿವಾರಿಸುತ್ತೇನೆ. ಕಿಷ್ಕಿಂಧೆಯ ರಾಜ್ಯಾಧಿಕಾರವು ನಿನಗೆ ಲಭಿಸುತ್ತದೆ. ಧೈರ್ಯವಾಗಿರು. ನಮ್ಮ ಸುಗ್ರೀವ ಮಹಾರಾಜರ ಅಜ್ಞಾತವಾಸ ನಿಮ್ಮ ಸ್ನೇಹದಿಂದ ಮುಗಿಯುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ಪ್ರಭು. ವಾಲಿಯ ಪರಾಕ್ರಮವೆಷ್ಟೆಂದರೆ ಗುಹೆಯ ಆಚೆ ಇರುವ 7 ಸಾಲ ವೃಕ್ಷಗಳಲ್ಲಿ ಯಾವುದನ್ನಾದರೂ ತನ್ನ ಪರಾಕ್ರಮದಿಂದ ಎಲೆಗಳಿಲ್ಲದಂತೆ ಮಾಡಬಲ್ಲ. ರಾಮಚಂದ್ರ, ವಾಲಿ ಮಹಾವೀರ. ತನ್ನಂತೆ ಶೂರರನ್ನು ಅವನು ಗೌರವಿಸುತ್ತಾನೆ. ಬಲವಂತ. ಅವನ ಪೌರುಷಕ್ಕೆ ಸಾಟಿಯೇ ಇಲ್ಲ. ಯುದ್ಧದಲ್ಲಿ ಎಂದೂ ಪರಾಜಿತನಾದವನೇ ಅಲ್ಲ. ರಾಮಚಂದ್ರ, ನೀನು ಅನ್ಯತ ಭಾವಿಸದಿದ್ದರೆ ಒಂದು ಮಾತು ಹೇಳಲೆ? ಹೇಳು ಸುಗ್ರೀವ, ನಿನ್ನ ಮನಸ್ಸಿನ ಎಲ್ಲಾ ಸಂಶಯಗಳನ್ನು ನಿವಾರಿಸಿಕೊ. ಹೇಳು. ರಾಮಚಂದ್ರ, ವಾಲಿಯ ಶೌರ್ಯದ ಬಗ್ಗೆ ನನಗೆಷ್ಟು ಭಯವಿತ್ತೆಂದರೆ ಯಾರೇ ಅಪರಿಚಿತರು ಕಂಡರು ಅವರು ವಾಲಿಯ ಕಡೆಯವರೇ ಇರಬೇಕೆಂದು ನಾನು ಭ್ರಾಂತಿಗೆ ಒಳಗಾಗುತ್ತಿದ್ದೆ. ನನ್ನ ಮುಖ್ಯ ಸಚಿವ ಹನುಮಂತ ಹಾಗೂ ಇತರ ಸಚಿವರೊಡನೆ ಇಲ್ಲಿಯವರೆಗೂ ಭಯದ ನೆರಳಿನಲ್ಲೇ ಬದುಕುತ್ತಿದ್ದೆ. ಈಗ ನಿನ್ನಂಥ ಸನ್ಮಿತ್ರ ದೊರಕಿರುವುದರಿಂದ ನನ್ನ ಭಯ ನಿವಾರಣೆಯಾಗುವುದೆಂಬ ಆಶಾಭಾವನೆ ಉಂಟಾಗಿದೆ. ಆದರೆ ನಿನ್ನ ಬಲವೆಷ್ಟೆಂದು ನಮಗೆ ತಿಳಿದಿಲ್ಲ. ನಿನ್ನ ಪರಾಕ್ರಮವನ್ನು ನಾವ್ಯಾರೂ ಪ್ರತ್ಯಕ್ಷ ಕಂಡಿಲ್ಲ. ಸುಗ್ರೀವ, ಸಂಕೋಚ ಬೇಡ. ನಿನ್ನ ಮನಸ್ಸಿನಲ್ಲಿರುವುದನ್ನು ಧೈರ್ಯವಾಗಿ ಹೇಳು. ರಾಮಚಂದ್ರ, ನಿನ್ನ ಅಭಯ ವಚನದಿಂದಲೇ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ತೇಜಸ್ಸನ್ನು ನೋಡುತ್ತಿದ್ದರೆ ನೀನು ವಾಲಿಗಿಂತ ವೀರನೆಂದು ನಮಗೆ ನಂಬಿಕೆ ಬರುತ್ತಿದೆ. ಆದರೆ ಸುಗ್ರೀವ, ನಾನು ಯಾವ ಕಾರ್ಯವನ್ನು ಮಾಡಿದರೆ ನಿನಗೆ ವಾಲಿಯ ವಧೆಯ ವಿಷಯದಲ್ಲಿ ನನ್ನ ಮೇಲೆ ನಂಬಿಕೆ ಉಂಟಾಗುತ್ತದೆ? ಸುಗ್ರೀವ, ನನ್ನ ಸಹೋದರನ ಪರಾಕ್ರಮದ ಬಗ್ಗೆ ಇದುವರೆಗೂ ಶಂಕೆ ಪಟ್ಟವರು ಯಾರೂ ಇಲ್ಲ. ನಿನ್ನ ಶಂಕೆಯನ್ನು ದೂರ ಮಾಡಲು ನಾವು ಏನು ಮಾಡಬೇಕು ಹೇಳು? ನಾವು ಸಾಲು ವೃಕ್ಷಗಳ ಬಳಿಗೆ ಹೋಗೋಣ. ಏನು ಮಾಡಬೇಕೆಂದು ಅಲ್ಲಿಯೇ ಹೇಳುತ್ತೇನೆ. ಬನ್ನಿ. ಸುಗ್ರೀವ,
ಸಾಲು ವೃಕ್ಷಗಳ ಬಳಿಗೆ ಬಂದಿದ್ದಾಯಿತು. ಈಗ ಏನು ಮಾಡಬೇಕೆಂದು ಹೇಳಿ. ವಾಲಿಯು ಇಂಥ 100 ಸಾಲ ವೃಕ್ಷಗಳನ್ನು ಸುಲಭವಾಗಿ ಧ್ವಂಸ ಮಾಡಬಲ್ಲ. ಅಂದರೆ ರಾಮಚಂದ್ರನು ಹಾಗೆ ಧ್ವಂಸ ಮಾಡಬೇಕೆ? ಬೇಡ ಲಕ್ಷ್ಮಣ. ಈ 7 ಸಾಲ ವೃಕ್ಷಗಳಲ್ಲಿ ಒಂದನ್ನು ರಾಮಚಂದ್ರನು ತನ್ನ ಒಂದೇ ಬಾಣದಿಂದ ಸೀಳಿದರೆ ರಾಮನಿಂದ ವಾಲಿ ಹತನಾಗುತ್ತಾನೆಂದು ನನಗೆ ನಂಬಿಕೆ ಬರುತ್ತದೆ. ಮಹಾನುಭಾವ, ಪುರುಷೋತ್ತಮ, ನಿನ್ನ ಪರಾಕ್ರಮವನ್ನು ಕಣ್ಣಾರೆ ಕಂಡ ನಾವೇ ಧನ್ಯರು. ರಾಮಚಂದ್ರ, ತೇಜಸ್ಸಿನಲ್ಲಿ ಆ ಸೂರ್ಯನು ಹೇಗೆ ಶ್ರೇಷ್ಠನೋ, ಪರ್ವತಗಳಲ್ಲಿ ಹಿಮವಂತನು ಹೇಗೆ ಶ್ರೇಷ್ಠನೋ, ಹಾಗೆಯೇ ನೀನು ಪರಾಕ್ರಮದಲ್ಲಿ ಮನುಷ್ಯರಲ್ಲಿಯೇ ಶ್ರೇಷ್ಠನಾಗಿರುವೆ. ರಾಮಚಂದ್ರ ಪ್ರಭು, ನಿಮ್ಮ ಪರಾಕ್ರಮದಲ್ಲಿರುವ ನಂಬಿಕೆ ನಮಗೀಗ ದೃಢವಾಯಿತು. ನಮ್ಮ ಪ್ರಭುವಿನ ಮಾತಿಗೆ ಬೆಲೆ ಕೊಟ್ಟು ಸ್ವಲ್ಪವೂ ಬೇಸರ ಪಟ್ಟುಕೊಳ್ಳದೆ ತಮ್ಮ ಬಲ ಪ್ರದರ್ಶನ ಮಾಡಿದಿರಿ. ಇದು ನಿಮ್ಮ ಉದಾರ ಗುಣ. ಹೌದು ರಾಮಚಂದ್ರ ಪ್ರಭು, ನೀವು ಸಾಹಸದಲ್ಲಿ ಮಾತ್ರವಲ್ಲ, ಸದ್ಗುಣಗಳಲ್ಲೂ ಶ್ರೇಷ್ಠರೇ. ಇನ್ನು ವಾಲಿಯ ಭಯ ನಿವಾರಣೆಯಾಗುವುದರಲ್ಲಿ ಕಿಂಚಿತ್ತೂ ಸಂದೇಹವಿಲ್ಲ. ಸುಗ್ರೀವ, ಪುರುಷೋತ್ತಮನಾದ ಶ್ರೀರಾಮನ ಗುಣ ಪರಾಕ್ರಮಗಳನ್ನು ಪರೀಕ್ಷಿಸುವ ಉದ್ದಟತನ ಎಂದಿಗೂ ಯಾರಿಂದಲೂ ನಡೆಯಬಾರದು. ಇಲ್ಲ ಹನುಮಂತ, ಇನ್ನೆಂದೂ ಇಂಥ ಕಾರ್ಯ ನಡೆಯುವುದಿಲ್ಲ. ರಾಮಚಂದ್ರ, ನನ್ನಿಂದ ಅಪರಾಧವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸು. ಇಲ್ಲ ಮಿತ್ರ, ಕ್ಷಮಿಸಬೇಕಾದ ಅಪರಾಧ ಯಾವುದೂ ನಡೆದಿಲ್ಲ. ಇಂತಹ ಸಂದರ್ಭದಲ್ಲಿ ನೀನು ನಡೆದುಕೊಂಡಿದ್ದು ವಿಹಿತವಾಗಿಯೇ ಇದೆ. ಈಗ ನನ್ನ ನಂಬಿಕೆ ಅಚಲವಾಗಿದೆ ರಾಮಚಂದ್ರ. ದೈತ್ಯ ದಾನವರನ್ನು ಅಡಗಿಸುವ ಸಾಮರ್ಥ್ಯವುಳ್ಳ ನೀನು ವಾಲಿಯನ್ನು ಸಂಹಾರ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ರಾಮಚಂದ್ರ, ನಿನ್ನ ಸ್ನೇಹ ಭಾಗ್ಯದಿಂದ ನನ್ನ ದುಃಖ ದೂರವಾಯಿತು. ನಿನ್ನ ಮೇಲಿನ ಪ್ರೀತಿ ಅಭಿಮಾನಗಳಿಂದ ಹೃದಯ ತುಂಬಿ ಬರುತ್ತಿದೆ. ರಾಘವ, ನಮ್ಮ ಸ್ನೇಹಕ್ಕಾಗಿ ನನ್ನ ಸೋದರ ವಾಲಿಯನ್ನು ಕೂಡಲೇ ಸಂಹರಿಸು. ಆಗಲಿ ಸುಗ್ರೀವ, ನೀನು ನಿನ್ನ ಸೋದರ ವಾಲಿಯನ್ನು ನಿನ್ನೊಡನೆ ಯುದ್ಧ ಮಾಡಲು ಆಹ್ವಾನಿಸು. ನಾನು ಅವನನ್ನು ವಧಿಸಲು ಸಿದ್ಧನಾಗಿರುತ್ತೇನೆ. ಕೃತಾರ್ಥನಾದೆ ರಾಮಚಂದ್ರ, ಕೃತಾರ್ಥನಾದೆ. ಸೀತಾದೇವಿ, ರಾವಣ ತಾನು ಅಜೇಯನೆಂದು ಬ್ರಹ್ಮನಿಂದ ವರ ಪಡೆದಿರುವುದನ್ನು ಹೇಳಿದ ಮೇಲೆ ನಿನ್ನ ಚಿಂತೆ ಹೆಚ್ಚಾಗಿರುವಂತಿದೆ. ರಾವಣ ಅಂಥ ವರವನ್ನು ಪಡೆದಿರುವುದು ನಿಜ. ಹಾಗಾದರೆ ನನ್ನ ಸ್ವಾಮಿ ರಾವಣನನ್ನು ಗೆಲ್ಲುವುದು ಹೇಗೆ? ಅದಕ್ಕೆ ಖಂಡಿತ ಬಾಧಕವಿಲ್ಲ. ಏಕೆಂದರೆ ರಾವಣ ವರ ಪಡೆಯುವಾಗ ನರರಿಂದ ಸಾವು ಬರಬಾರದು ಎಂದು ಕೇಳಲಿಲ್ಲ. ಮಾನವರು ಎಷ್ಟರವರು ಎಂದು ಉಪೇಕ್ಷಿಸಿದ. ಅದರಂತೆ ವಾನರರಿಂದ ಸೋಲಬಾರದು ಎಂದು ಅವನು ಕೇಳಲಿಲ್ಲ. ವಾನರರಿಂದ ಸೋಲಾಗಲಿ ಎಂಬ ನಂದಿಯ ಶಾಪವೂ ಅವನಿಗಿದೆ. ನಂದಿಯ ಶಾಪವೇ? ಅದೇನು?
ರಾಕ್ಷಸಿಯರು ಏಕೋ ಬೇಗ ಹಿಂದಿರುಗುವಂತಿದೆ. ನಂದಿಯ ಶಾಪದ ವಿಷಯವನ್ನು ನಾನು ಮತ್ತೊಮ್ಮೆ ಹೇಳುವೆ. ನೀನು ನಿಶ್ಚಿಂತೆಯಿಂದಿರು. ರಾಮಚಂದ್ರ, ಇದೇ ನನ್ನ ಅಣ್ಣ ವಾಸ ಮಾಡುತ್ತಿರುವ ಗುಹೆ. ಇಲ್ಲಿಯೇ ವಾಲಿಯು ಸಕಲ ರಾಜವೈಭವಗಳಿಂದ ಮೆರೆಯುತ್ತಿದ್ದಾನೆ. ಸುಗ್ರೀವ, ಆ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಆಗಲಿ ರಾಮಚಂದ್ರ. ನಾನು ಧನುರ್ಬಾಣಗಳೊಂದಿಗೆ ಮರೆಯಲ್ಲಿ ನಿಂತಿರುತ್ತೇನೆ. ಅವನನ್ನು ಆಹ್ವಾನಿಸು, ಯುದ್ಧವನ್ನು ಆರಂಭಿಸು. ಸೂಕ್ತ ಸಮಯದಲ್ಲಿ ನನ್ನ ಬಾಣ ಅವನನ್ನು ವಧಿಸುತ್ತದೆ. ಓ ವಾಲಿ, ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿಸಿ ನನ್ನ ಪತ್ನಿಯನ್ನು ಅಪಹರಿಸಿದ ಪಾತಕಿ, ನೀನು ಮಾಡಿದ ಪಾಪ ಕಾರ್ಯಗಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿರುವನು. ಹೊರಗೆ ಬಾ, ಬಂದು ನನ್ನೊಡನೆ ಯುದ್ಧ ಮಾಡು. ಬಾ ಹೊರಗೆ. ಏ ವಾಲಿ, ನಾನು ಕೂಗುತ್ತಿದ್ದರೂ ಏಕೆ ಹೊರಗೆ ಬರುತ್ತಿಲ್ಲ? ಇಷ್ಟೇನು ನಿನ್ನ ಶಕ್ತಿ ಸಾಮರ್ಥ್ಯ? ನೀನೇನು ವೀರನೋ ಹೇಡಿಯೋ? ಹೇಡಿಯಾಗಿದ್ದರೆ ಕಿಷ್ಕಿಂದೇನು ನನಗೆ ಬಿಟ್ಟು ಕೊಡು. ನನ್ನ ಪತ್ನಿ ರುಮೆಯನ್ನು ತಂದು ನನಗೊಪ್ಪಿಸು. ಹೇ ವಾಲಿ, ನೀನು ಹೊರಗೆ ಬರುತ್ತೀಯೋ ಇಲ್ಲ ನಾನೇ ಒಳಗೆ ಬರಲೋ? ಎಲ್ಲವೋ ಸುಗ್ರೀವ, ಎಲ್ಲಿಂದ ಬಂತು ನಿನಗೆ ಇಂಥ ಧೈರ್ಯ? ನನಗೆ ಪಂಥಹಾವನ ನೀಡಲು ಬಂದಿರುವೆಯಾ ಅಥವಾ ನನ್ನ ಕೈಯಿಂದ ಸಾಯಲು ಬಂದಿರುವೆಯಾ? ಸಾಯುವವನು ನಾನಲ್ಲ, ನೀನು. ಏನಂದೆ?
ಇಬ್ಬರು ಒಂದೇ ರೀತಿಯಲ್ಲಿದ್ದಾರೆ. ಸುಗ್ರೀವ ಯಾರು, ವಾಲಿ ಯಾರು ಎಂದು ತಿಳಿಯಲಾಗುತ್ತಿಲ್ಲವಲ್ಲ? ಹೌದು ಸಹೋದರ, ಇಬ್ಬರು ಒಂದೇ ರೀತಿ ಇದ್ದಾರೆ. ವಾಲಿಗೆಂದು ಬಿಟ್ಟ ಬಾಣ ಸುಗ್ರೀವನಿಗೆ ತಾಗಿದರೆ ದೊಡ್ಡ ಅನಾಹುತವೇ ಆಗುತ್ತದೆ. ಯಾರು ಯಾರೆಂದು ಖಚಿತವಾಗಿ ತಿಳಿಯದೆ ನಾನು ಬಾಣವನ್ನು ಪ್ರಯೋಗಿಸಿದೆ. ಈ ರಾಮಚಂದ್ರ ಇನ್ನೂ ವಾಲಿಯ ಮೇಲೆ ಬಾಣ ಪ್ರಯೋಗಿಸಲಿಲ್ಲ. ಅಯ್ಯೋ, ನನಗಿಂತ ಬಲವಂತನಾದ ವಾಲಿ ನನ್ನನ್ನು ಕೊಂದು ಬಿಡುತ್ತಾನಲ್ಲ. ರಾಮ ಏಕೆ ತಡ ಮಾಡುತ್ತಿದ್ದಾನೆ? ಅಯ್ಯೋ, ನಮ್ಮ ಪ್ರಭು ಸುಗ್ರೀವ ಮಹಾರಾಜರನ್ನು ವಾಲಿ ಕೆಳಗೆ ಕೆಡವಿಕೊಂಡು ಹೊಡೆಯುತ್ತಿದ್ದಾನಲ್ಲ. ಅಯ್ಯೋ, ನಮ್ಮ ಪ್ರಭು ಸುಗ್ರೀವನ ಪಾಡು ನೋಡಲಾಗುತ್ತಿಲ್ಲವಲ್ಲ. ಹೀಗೆ ಆದರೆ ನಮ್ಮ ಸುಗ್ರೀವ ಪ್ರಭು ಸತ್ತು ಹೋಗುತ್ತಾರೆ. ಅಯ್ಯೋ, ಕೊಟ್ಟ ಮಾತನ್ನು ಮರೆತು ರಾಮ ಏಕೆ ಸುಮ್ಮನಿದ್ದಾನೆ? ಅಯ್ಯೋ, ನಮ್ಮ ಪ್ರಭುವಿಗೆ ಎಂತ ಅಪಮಾನವಾಯಿತು. ರಾಮನನ್ನು ನಂಬಿ ನಮ್ಮ ಸುಗ್ರೀವ ಪ್ರಭುಗಳು ವಾಲಿಯ ಹೊಡೆತಗಳನ್ನು ತಿನ್ನಬೇಕಾಯಿತು. ಅಷ್ಟೆಲ್ಲ ಹೇಳಿದ ಶ್ರೀರಾಮ ಕೊಟ್ಟ ಮಾತಿನಂತೆ ಏಕೆ ನಡೆಯಲಿಲ್ಲ? ಛೇ, ಎಂಥ ನಂಬಿಕೆ ದ್ರೋಹ! ಇದನ್ನು ಹೇಗಾದ್ರೂ ಮಾಡಿ ನಾವು ತಿಳಿಯಲೇಬೇಕು. ಓಡಿ ಹೋದ. ಓಡಿ ಹೋದ ಹೇಳಿ. ರಾಮಚಂದ್ರ ಏಕೆ ಹೀಗೆ ಮಾಡಿದೆ? ಆಲಿಯಿಂದ ನನ್ನನ್ನು ಈ ರೀತಿ ಘಾಸಿಗೊಳಿಸುವುದರ ಬದಲು ನೀನೇ ಕೊಂದು ಬಿಡಬಹುದಾಗಿತ್ತಲ್ಲವೇ? ಸಾವಧಾನ ಸುಗ್ರೀವ ಪ್ರಭು, ಸಾವಧಾನ. ಆತುರದಲ್ಲಿ ಆಡಬಾರದ ಮಾತು ಬಾಯಿಂದ ಬಂದು ಬಿಟ್ಟಿತು. ಇಲ್ಲ, ನಾನು ವಿವೇಕ ಶೂನ್ಯನಾಗಿ ವರ್ತಿಸುತ್ತಿಲ್ಲ ಹನುಮಂತ. ಆದರೆ ರಾಮನು ಏಕೆ ಹೀಗೆ ಮಾಡಿದನೆಂದು ನಾನು ಕೇಳುತ್ತಿರುವುದು ನ್ಯಾಯವಾಗಿಯೇ ಇದೆ ಎಂದು ನಾನು ಭಾವಿಸುತ್ತೇನೆ. ಹೌದು ಹನುಮಂತ, ಸುಗ್ರೀವನಿಗೆ ಆ ಅಧಿಕಾರವಿದೆ. ರಾಘವ, 7 ಸಾಲು ವೃಕ್ಷಗಳನ್ನು ಒಂದೇ ಬಾಣದಿಂದ ನೀನು ಧರೆಗೊಳಿಸಿದಾಗಲೇ ನಿನ್ನ ಪರಾಕ್ರಮವೆಷ್ಟೆಂದು ನನಗೆ ಮನವರಿಕೆಯಾಗಿದೆ. ವಾಲಿಯನ್ನು ಯುದ್ಧಕ್ಕೆ ಕರೆಯುವಂತೆ ನೀನೇ ನನ್ನನ್ನು ಪ್ರಚೋದಿಸಿದೆ. ಆದರೆ
ವಾಲಿಯತ್ತ ಬಾಣ ಪ್ರಯೋಗಿಸದೆ ನಾನು ಈ ರೀತಿ ಚಿಂತಾಜನಕವಾಗುವಂತೆ ಏಕೆ ಮಾಡಿದೆ ರಾಮಚಂದ್ರ? ಏಕೆ ಮಾಡಿದೆ? ಅದಕ್ಕೆ ಕಾರಣವಿದೆ ಸುಗ್ರೀವ. ವೃತ ರಾಮನನ್ನು ಆಕ್ಷೇಪಿಸಬೇಡ. ಕಾರಣ ಅಂತ ಕಾರಣವಾದರೂ ಏನು ಲಕ್ಷ್ಮಣ? ಈ ರೀತಿ ನೆಪ ಹುಡುಕುವುದರ ಬದಲು ನೇರವಾಗಿ ವಾಲಿಯನ್ನು ಕೊಲ್ಲುವುದಿಲ್ಲ ಎಂದು ಹೇಳಿಬಿಟ್ಟಿದ್ದರೆ ಅವನನ್ನು ಯುದ್ಧಕ್ಕೆ ಕರೆದು ಈ ರೀತಿ ಪೆಟ್ಟುಗಳನ್ನು ಅವಮಾನವನ್ನು ಅನುಭವಿಸಬೇಕಾಗಿರಲಿಲ್ಲ. ಸುಗ್ರೀವ, ನೀನು ಕೋಪದಿಂದ ನನ್ನನ್ನು ಆಕ್ಷೇಪಿಸುತ್ತಿರುವೆ ಎಂದು ನಾನು ಬೇಸರ ಮಾಡಿಕೊಳ್ಳುವುದಿಲ್ಲ. ಆದರೆ ನಾನು ಬಾಣವನ್ನು ಏಕೆ ಪ್ರಯೋಗಿಸಲಿಲ್ಲವೆಂದು ಕೇಳು. ಸುಗ್ರೀವ, ನೀನು ಹಾಗೂ ವಾಲಿ ಜೊತೆಗೆ ನಿಂತಾಗ ವಾಲಿ ಯಾರು, ಸುಗ್ರೀವ ಯಾರು ಎಂದು ಕಂಡು ಹಿಡಿಯಲಾಗುವುದಿಲ್ಲ. ನಿಮ್ಮ ರೂಪ, ದೇಹ ದಾಢ್ಯ, ಭಂಗಿ ಎಲ್ಲವೂ ಏಕರೂಪವಾಗಿವೆ. ವಾಲಿಗೆ ಬಿಟ್ಟ ಬಾಣ ನಿನ್ನನ್ನು ಘಾತಿಸಿದರೆ ಎಂದು ನಾನು ಭಯದಿಂದ ತಟಸ್ಥನಾಗಬೇಕಾಯಿತು. ಹೌದು ಸುಗ್ರೀವ, ನಿಮ್ಮಿಬ್ಬರ ರೂಪ ಸಾದೃಶ್ಯದಿಂದ ನನಗೂ ಗೊಂದಲ ಉಂಟಾಯಿತು. ನನ್ನ ಮಾತು ನಂಬು ಸುಗ್ರೀವ. ರಾಮಚಂದ್ರ, ನಿಮ್ಮ ಮಾತು ಸರಿಯಾಗಿದೆ. ಎಷ್ಟೋ ವರ್ಷಗಳ ಬಳಿಕ ನಮಗೇ ಒಂದೊಂದು ಸಲ ಇಂತಹ ಸಂದಿಗ್ಧ ಉಂಟಾಗುವುದು ಎಂದ ಮೇಲೆ ಮೊದಲ ಸಲ ನೋಡಿದಾಗ ನಿಮಗೆ ಇಂತಹ ಗೊಂದಲ ಉಂಟಾಗುವುದು ಸಹಜ. ಹೌದು, ನಾವಾದರೂ ಇದನ್ನು ಮೊದಲೇ ಹೇಳಬೇಕಾಗಿತ್ತು. ಸುಗ್ರೀವ ಮಿತ್ರ, ಈಗಲಾದರೂ ನನ್ನ ಮೇಲಿನ ಕೋಪ ಹೋಯಿತೆ? ನಾನು ತಪ್ಪು ಮಾಡಿಲ್ಲವೆಂದು ನಿನಗೆ ನಂಬಿಕೆ ಬಂತೆ? ನಿನ್ನ ಮಾತು ನಿಜ ರಾಮಚಂದ್ರ. ಈಗ ನನಗೆ ನಂಬಿಕೆ ಬಂತು. ನಾನು ಆಕಸ್ಮಿಕವಾಗಿ ಆತುರಪಟ್ಟು ಬಾಣವನ್ನು ಪ್ರಯೋಗಿಸಿ ನೀನು ಅವಸಾನ ಹೊಂದಿದ್ದರೆ ನಾನು ಅಪಕೀರ್ತಿಗೆ ಗುರಿಯಾಗುತ್ತಿರಲಿಲ್ಲವೇ? ಹೌದು ರಾಮಚಂದ್ರ, ವೃತ ನಿನ್ನನ್ನು ಆಕ್ಷೇಪಿಸಿದ್ದಕ್ಕೆ ನನ್ನನ್ನು ಕ್ಷಮಿಸು. ಮಿತ್ರ, ಈಗ ನಾನು ನನ್ನ ಸೋದರ ಲಕ್ಷ್ಮಣ ನಿನ್ನ ಅಧೀನದಲ್ಲಿದ್ದೇವೆ. ನಿನಗೆ ಅಭಯವನ್ನು ನೀಡಿ ನಿನ್ನನ್ನು ಕೊಲ್ಲುವುದು ಮಹಾಪಾತಕವಾಗುತ್ತದೆ. ಸುಗ್ರೀವ, ಈಗ ನೀನು ಮತ್ತೆ ವಾಲಿಯ ಗುಹೆಯ ಬಳಿಗೆ ಹೋಗಿ ಅವನನ್ನು ಮತ್ತೆ ಯುದ್ಧಕ್ಕೆ ಆಹ್ವಾನಿಸು. ಮತ್ತೆ ಯುದ್ಧಕ್ಕೆ ಕರೆಯುವುದೇ? ಇಲ್ಲ, ಈ ಸಾರಿ ಅವನ ಕೈಗೆ ಸಿಕ್ಕರೆ ಅವನು ನನ್ನನ್ನು ಕೊಂದೇ ಬಿಡುತ್ತಾನೆ. ಸಂದೇಹ ಬೇಡ ಮಿತ್ರ, ಈ ಸಲ ನಾನು ವಾಲಿಯನ್ನು ಖಂಡಿತ ಸಂಹರಿಸುತ್ತೇನೆ. ಆದರೆ ಅದಕ್ಕೆ ಮೊದಲು ನಿನ್ನನ್ನು ಗುರುತಿಸಲು ನಾವು ಒಂದು ಗುರುತನ್ನು ಮಾಡಿಕೊಳ್ಳಬೇಕು. ಅದು ಹೇಗೆ? ಶುಭಲಕ್ಷಣಯುಕ್ತವಾದ ಒಂದು ಹೂಮಾಲೆಯನ್ನು ನಮ್ಮ ಪ್ರಭುವಿನ ಕೊರಳಿಗೆ ಹಾಕಿ ಸುಲಭವಾಗಿ ಗುರುತಿಸಬಹುದು. ಒಳ್ಳೆ ಆಲೋಚನೆ ಹನುಮಂತ. ಆ ಗುರುತಿನಿಂದ ನಾನು ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಬಹುದು.